Good morning, students. Previous video or class we discussed the money and income, money and wealth, money and finance. This class we discussed the what are the functions of money, how to money is helpful to the economy and the how to money work in the various sector as well as the economy. ಹಿಂದಿನ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಹಣ ಮತ್ತು ಆದಾಯ, ಹಣ ಮತ್ತು ಸಂಪತ್ತು, ಹಣ ಮತ್ತು ಬಂಡವಾಳ ಯಾವ ರೀತಿಯಾಗಿ ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಅಂತ ಅನ್ನೋದ್ರ ಬಗ್ಗೆ ಏನು ಮಾಡಿದ್ವಿ ಅಂದರೆ ಅಭ್ಯಾಸವನ್ನು ಮಾಡಿದ್ದೀವಿ. ಈ ಕ್ಲಾಸ್ನಲ್ಲಿ ಹಣವು ಯಾವ ರೀತಿಯಾಗಿ ಒಂದು ಆರ್ಥಿಕತೆಗೆ ಸಹಾಯ ಆಗ್ತದೆ, ಅಷ್ಟಲ್ಲದೆ ಹಣವು ಯಾವ ರೀತಿಯಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಕಾರ್ಯ ಮಾಡ್ತದೆ. ಹೌ ಟು ಕ್ಲಾಸಿಫೈಡ್ ದಿ ಫಂಕ್ಷನ್ ಆಫ್ ಮನಿ, ಯಾವ ರೀತಿಯಾಗಿ ಹಣದ ಕಾರ್ಯಗಳನ್ನು ನಾವು ಇಲ್ಲಿ ವಿಭಾಗಿಸ್ತೇವೆ ಅನ್ನೋದ್ರ ಬಗ್ಗೆ ಏನು ಮಾಡ್ಬೋದು ಅಂದರೆ ಸ್ಟಡಿಯನ್ನು ಮಾಡ್ಬೋದು. ಫಂಕ್ಷನ್ಸ್ ಆಫ್ ಮನಿ. The functions of money refer to work that money does. Functions of money decided how to work money in the various sector as well as the various forms in the economy. ಒಂದು ದೇಶದ ಆರ್ಥಿಕತೆಯಲ್ಲಿ ಯಾವ ರೀತಿಯಾಗಿ ಹಣವು ಕಾರ್ಯವನ್ನು ಮಾಡ್ತದೆ ಅನ್ನೋದ್ರ ಮೇಲೆ ಏನಾಗ್ತದೆ ಅಂದರೆ ಆ ಹಣದ ಕೆಲಸ ಅನ್ನೋದು ಏನಾಗ್ತದೆ ಡಿಸೈಡ್ ಆಗ್ತದೆ. ವರ್ಕ್ ಫಾರ್ ಮನಿ ಈಸ್ ನಥಿಂಗ್ ಬಟ್ ದಿ ಫಂಕ್ಷನ್ಸ್ ಆಫ್ ಮನಿ. ಇಲ್ಲಿ ಹಣದ ಕಾರ್ಯ ಅಂತಂದರೆ ಏನಾಗ್ತದೆ ಅಂದರೆ ಹಣವು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅನ್ನೋದು ಕೂಡ ಆಗ್ತದೆ. ದ ಫಂಕ್ಷನ್ಸ್ ಆಫ್ ಮನಿ ರೆಫರ್ ಟು ದಿ ವರ್ಕ್ ದ್ಯಾಟ್ ಮನಿ ಡಸ್ ಆರ್ ದ ಜಾಬ್ಸ್ ದ್ಯಾಟ್ ಮನಿ ಪರ್ಫಾರ್ಮ್ಸ್ ಇನ್ ದ ಎಕನಾಮಿಕ್ ಸೊಸೈಟಿ. ಹೌ ಟು ಮನಿ ವರ್ಕ್ ಇನ್ ದಿ ಎಕನಾಮಿಕ್ ಸೊಸೈಟಿ ಆರ್ ಇನ್ ದಿ ಎಕನಾಮಿಕ್ ಆಫ್ ದ ಕಂಟ್ರಿ ಇನ್ ದ ಎಕನಾಮಿ. ಆ ದೇಶದಲ್ಲಿ ಹಣವು ಆರ್ಥಿಕವಾದಂಥ ಸಮಾಜದಲ್ಲಿ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸೈತೆ ಅನ್ನೋದ್ರ ಬಗ್ಗೆ ಏನು ಮಾಡೋದು ಅಂದರೆ ಅಭ್ಯಾಸವನ್ನು ಮಾಡ್ಬೋದು. ವಿ ಆಲ್ರೆಡಿ ನೋ ದ ಮನಿ ಡೆಫಿನಿಷನ್. ಮನಿ ಈಸ್ ವಾಟ್ ಮನಿ ಡಸ್. ಹಣ ಅಂದರೆ ಅದು ಏನು ಕಾರ್ಯವನ್ನು ಮಾಡ್ತದಲ್ಲ ಅದಕ್ಕೆ ಏನು ಮಾಡ್ತೀವಿ, ಹಣದ ಕಾರ್ಯವನ್ನು ಯಾವುದು ಮಾಡ್ತದ ಅದಕ್ಕೆ ನಾವನ್ನೇ ಹಣ ಅಂತ ಕರಿತೇವೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ, ಹೌ ಟು ಕ್ಲಾಸಿಫೈಡ್ ದಿ ಫಂಕ್ಷನ್ಸ್ ಆಫ್ ಮನಿ. ಹಣದ ಕಾರ್ಯಗಳು ಯಾವುವು, ಹಣವನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ವಿಭಾಗಿಸ್ತೇವೆ ಅನ್ನೋದ್ರ ಬಗ್ಗೆ ಏನು ಮಾಡ್ತೀವಿ ಡಿಸೈಡನ್ನು ಮಾಡ್ತೀವಿ. ಐ ಥಿಂಕ್ ವಿ ಸಿ ದ ಚಾರ್ಟ್. ಫಂಕ್ಷನ್ಸ್ ಆಫ್ ಮನಿ. ಫಂಕ್ಷನ್ಸ್ ಆಫ್ ಮನಿ ಕ್ಲಾಸಿಫೈಡ್ ಇಂಟು ದಿ 3 categories: ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್, ಕಾಂಟಿಜೆಂಟ್ ಫಂಕ್ಷನ್. ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಹಣದ ಕಾರ್ಯಗಳನ್ನು ಏನು ಮಾಡ್ತೀವಿ ಅಂದರೆ 3 ಭಾಗಗಳಲ್ಲಿ ಏನು ಮಾಡ್ತೀವಿ ಅಂದರೆ ವಿಂಗಡಿಸ್ತಾ ಇದ್ದೇವೆ. ಅದರಲ್ಲಿ ಫಸ್ಟ್ ಒನ್ ಯಾವುದಂದರೆ ಹಣದ ಕಾರ್ಯ ಪ್ರಾಥಮಿಕ ಕಾರ್ಯಗಳು, ಆಮೇಲೆ ದ್ವಿತೀಯ ಕಾರ್ಯಗಳು, ಆಮೇಲೆ ಅವಲಂಬಿತ ಕಾರ್ಯಗಳಂತ ಏನು ಮಾಡ್ತೀವಿ ನಾವು ಡಿಸೈಡನ್ನು ಮಾಡ್ತಾ ಇರ್ತೇವೆ. ಇಲ್ಲಿ ಫಸ್ಟಲ್ಲಿ ಏನಾಗ್ತಂದರೆ ಪ್ರೈಮರಿ ಫಂಕ್ಷನ್ಸ್ ಈಸ್ ನಥಿಂಗ್ ಬಟ್ ದಿ ಮನಿ ವರ್ಕಿಂಗ್ ಆಸ್ ದಿ ಪ್ರೈಮರಿ ಮೆನ್. ಇಲ್ಲಿ ಏನಾಗ್ತದೆ ಪ್ರಾಥಮಿಕವಾಗಿ ವಿತೌಟ್ ಮನಿ ವಿ ಕಾಂಟ್ ಡೂ ಎನಿ ವರ್ಕ್. ಹಣ ಇಲ್ಲದೆ ಏನಾಗ್ತದೆ ಅಂದರೆ ಯಾವುದೇ ಕೆಲಸವನ್ನು ನಾವು ಮಾಡೋದಿಲ್ಲ. ಅದಕ್ಕಾಗಿಲ್ಲ ಅಂದರೆ ಪ್ರಾಥಮಿಕವಾಗಿ ಸಪೋಸ್ ಇಲ್ಲಿ ಏನಾಗ್ತದೆ ಅಂದರೆ ಬೇಸ್, ಮನಿ ಈಸ್ ದಿ ಬೇಸ್ ಫಾರ್ ಇನ್ ದಿ ಫಂಕ್ಷನ್ ಆಫ್ ದಿ ಪ್ರೈಮರಿ ಫಂಕ್ಷನ್ದಲ್ಲಿ ಏನಾಗ್ತದೆ ಅಂದರೆ ಮನಿ ಅನ್ನೋಗ್ತದೆ ಬಹಳಷ್ಟು ಏನಾಗ್ತದೆ ನೆಸಸರಿ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಪ್ರೈಮರಿ ಫಂಕ್ಷನ್ಸ್ದಲ್ಲಿ ಏನಾಗ್ತದೆ ಮತ್ತೇನು ಮಾಡ್ತೇವೆ ಅಂದರೆ 3 ಟೈಪ್ಸಲ್ಲಿ ಏನು ಮಾಡ್ತೇವೆ ಫಂಕ್ಷನ್ಸನ್ನು ಇದು ಮಾಡ್ತೀವಿ. ಫಸ್ಟ್ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ದಿ ಸ್ಟ್ಯಾಂಡರ್ಡ್ ಆಫ್ ದ ವ್ಯಾಲ್ಯೂ. ಹಣವು ವಿನಿಮಯ ಮಾಧ್ಯಮವಾಗಿದೆ ಮತ್ತು ಹಣವು ಏನಾಗಿದೆ ಅಂದರೆ ಮೌಲ್ಯದ ಸಾಮಾನ್ಯ ಮಾಪನವಾಗಿದೆ. ಪ್ರೈಮರಿ ಫಂಕ್ಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ದಿ 2 ways: medium of exchange and the standard of value. ಹಣವು ವಿನಿಮಯ ಮಾಧ್ಯಮವಾಗಿದೆ.
money as a one of the fundamental purpose in economic system. In the economic system, it is the one of the fundamental good in the economy. ಇದು ಏನಾಗ್ತದೆ, ಹಣವು ಅನ್ನೋದು ಏನಾಗ್ತದೆ ಅಂದರೆ ಒಂದು ವೆರಿ ನೆಸಸರಿ ಇನ್ಸ್ಟ್ರೂಮೆಂಟ್ ಆಗಿದೆ. ಒಂದು ಹಣವು ಅನ್ನೋದು ಏನಾಗಿದೆ ಅಂದರೆ ಆರ್ಥಿಕತೆಗಳಿಗೆ ಒಂದು ನೆಸಸರಿ ಆದಂಥ ಸಾಧನವಾಗಿದೆ. ಇಫ್ ಸಪೋಸ್ ವಿ ಆರ್ ಬೈಯಿಂಗ್ ಎನಿ ಗೂಡ್ಸ್ ಆರ್ ಯು ಸ್ಟಾರ್ಟಿಂಗ್ ದಿ ಎನಿ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಯು ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ದಿ ಮನಿ. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಒಂದು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೇನೆ ಅಂದರೆ, ಯಾವುದೇ ರೀತಿಯಂಥ ಆರ್ಥಿಕ ಚಟುವಟಿಕೆಗಳಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಇನ್ವಾಲ್ವ್ ಆಗ್ತಾ ಇದ್ದೇನೆ ಅಂದರೆ ಅಂತ ಹಣ ಅನ್ನೋದು ಭಾಳಷ್ಟು ಮುಖ್ಯ ಆಗ್ತದೆ. ಅದಕ್ಕಾಗಿ ಏನಾಗ್ತದೆ, ಹಣ ಅನ್ನೋದು ಏನಾಗ್ತದೆ, ಇಟ್ ಈಸ್ ಎ ಫಂಡಮೆಂಟಲ್ ಇನ್ಸ್ಟ್ರೂಮೆಂಟ್ ಆಫ್ ದ ಎಕನಾಮಿ. ಇದು ಮೂಲಭೂತವಾದಂಥ ಒಂದು ಸಾಧನವಾಗಿದೆ. ಆ್ಯಂಡ್ ದಟ್ ಇಟ್ ಈಸ್ ಟು facilitate the exchange of goods and services. Yes, everyone having the goods and services, when he is having goods and service, automatically he can fulfill his needs or the desires. ಯಾವಾಗ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾನೆ ಅಂದರೆ ವಸ್ತು ಮತ್ತು ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊತಾ ಇರ್ತಾನೆ, ಅವಾಗ ತನ್ನ ಜೀವನವನ್ನು ಏನು ಮಾಡ್ತಾನೆ ಅಂದರೆ ಅವನು ಸರಳವಾಗಿ ಏನು ಮಾಡ್ತಾನೆ, ಸಾಗಿಸಲಿಕ್ಕೆ ಸಹಾಯ ಆಗ್ತದೆ. In other words, money performs the basic functions of facilitating the exchange of the goods. Yes, money it is the act as the basic instrument for the exchange for goods and the service. ಯಾವುದೇ ರೀತಿಯಂಥ ಸರಕುಗಳನ್ನು ನಾವು ಇಲ್ಲಿ ಅದಲು ಬದಲು ಮಾಡ್ತಾ ಇದ್ದೇವೆ ಅಂದರೆ, ಅಥವಾ ಯಾವುದೇ ರೀತಿಯಂಥ ವಸ್ತುವನ್ನು ಕೊಂಡ್ಕೊತಾ ಇದ್ದೇವೆ ಅಂದರೆ ಏನಾಗ್ತಂದರೆ, ಇದು ವೆರಿ ಏನಾಗ್ತದೆ ಅಂದರೆ ಮೂಲಭೂತವಾದಂಥ ಒಂದು ಸಾಧನವಾಗಿ ಏನು ಮಾಡ್ತಂದರೆ ಕೆಲಸವನ್ನು ಮಾಡ್ತದೆ. ಇಟ್ ಈಸ್ ದಿ ಒನ್ ಆಫ್ ದ important functions of the money. It act as a medium of exchange. It is the act as the medium of exchange between the seller and the buyers, traders and the investors, and suppose government and the ಸೊಸೈಟಿ ಪೀಪಲ್. ಇದು ಏನಾಗ್ತದೆ, ಹಣವು ಏನಾಗ್ತದೆ ಅಂದರೆ ವಿನಿಮಯದ ಮಾಧ್ಯಮ ಆಗ್ತದೆ. ಸಪೋಸ್ ಯು ಬೈಯಿಂಗ್ ದಿ ಗೂಡ್ಸ್ ಫ್ರಮ್ ದಿ ಸೆಲ್ಲರ್, ಯು ಪೇ ದಿ ಅಮೌಂಟ್ ಟು ದಿ ಸೆಲ್ಲರ್. ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಮಾರಾಟಗಾರನಿಂದ ವಸ್ತುಗಳನ್ನು ಕೊಂಡ್ಕೊತಾ ಇದ್ದೀರಿ ಅಂದರೆ ಆ ಮಾರಾಟಗಾರ ನೀವೇನು ಮಾಡ್ತೀರಿ ಅಂದರೆ ಹಣವನ್ನು ಕೊಡ್ತಾ ಇರ್ತೀರಿ. ಆಟೋಮೆಟಿಕ್ಲಿ ಇಲ್ಲಿ ಏನಾಗ್ತದೆ ಅಂದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಹಣವು ಏನಾಗ್ತದೆ ವಿನಿಮಯದ ಮಾಧ್ಯಮವಾಗಿ ಕೆಲಸ ಮಾಡ್ತದೆ. ಈಗ ಇಲ್ಲೇನಾಗ್ತದೆ ಅಂದರೆ ಒಂದು ವಸ್ತುವನ್ನು ಕೊಂಡ್ಕೊತಾ ಇದ್ದೀರಿ ಅಂದರೆ ಅಲ್ಲಿ ಹಣವನ್ನು ಕೊಟ್ಟು ಆ ವಸ್ತುವನ್ನು ಏನು ಮಾಡ್ತೀರಿ, ನೀವು ಕೊಂಡ್ಕೊತೀರಿ. ಆಟೋಮೆಟಿಕ್ಲಿ ಕೊಂಡ್ಕೊಂಡ್ರೆ ಏನಾಗ್ತದೆ, ಇಪ್ಪ ಸೆಲ್ಲರ್ ಆಲ್ಸೋ ಗೆಟ್ ಈಸ್ ಇನ್ಕಮ್ ಇನ್ ದ ಫಾರ್ಮ್ ಆಫ್ ದ ಮನಿ. ಅವನು ಏನು ಮಾಡ್ತಾರೆ, ತನ್ನ ಹಣವನ್ನು ಆದಾಯವನ್ನು ಏನು ಮಾಡ್ತಾನೆ, ಹಣ ರೂಪದಲ್ಲಿ ಪಡ್ಕೊತಾನೆ. ಎನಿಥಿಂಗ್ ಈಸ್ ಎಕ್ಸ್ಚೇಂಜ್ ಫಾರ್ ಮನಿ ಆ್ಯಂಡ್ ಮನಿ ಎಕ್ಸ್ಚೇಂಜ್ ಫಾರ್ ಎನಿಥಿಂಗ್ ಎಲ್ಸ್. ಎಸ್, if you have more money, you exchange anything, anytime, any situation. ನಿಮ್ಮ ಕಡೆ ಏನಾದರೂ ಹೆಚ್ಚಿಗೆ ಹಣ ಇದೆ, ಹಣ ಏನಾದರೂ ಇದೆ ಅಂದರೆ ಏನು ಮಾಡ್ತಂದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಏನು ಮಾಡೋದು, ಈಸಿಯಾಗಿ ನೀವೇನು ಮಾಡ್ಬೋದು ಅಂದರೆ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು. ಸಪೋಸ್ ಯು ಆರ್ ಎಕ್ಸ್ಚೇಂಜಿಂಗ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಫಾರ್ ದಿ ಕ್ಯಾಪಿಟಲ್ ಗೂಡ್ಸ್ ಆರ್ ನಾರ್ಮಲ್ ಗೂಡ್ಸ್ ಆರ್ ಲಕ್ಸುರಿಯಸ್ ಗೂಡ್ಸ್. ಇಲ್ಲಿ ಐಷಾರಾಮಿ ಸರಕುಗಳನ್ನು ಕೊಂಡ್ಕೋಬಹುದು, ಬಂಡವಾಳ ಸರಕುಗಳನ್ನು ಕೊಂಡ್ಕೋಬಹುದು, ಸಾಮಾನ್ಯ ಸರಕುಗಳನ್ನು ಕೂಡ ನಾವು ಏನು ಮಾಡೋದಂದರೆ ಈಸಿಯಾಗಿ ಏನು ಮಾಡೋದು ಅಂದರೆ ಕೊಂಡ್ಕೊಳ್ಬಹುದು. ಆ್ಯಂಡ್ ಪೀಪಲ್ ವಾಂಟ್ ಆ್ಯಂಡ್ ಎಕ್ಸ್ಪೆಕ್ಟ್ ಮನಿ ನಾಟ್ ಫಾರ್ ಇಟ್ ಇಸ್ ಅ ಓನ್ ಶೇಕ್. ಸಮಟೈಮ್ಸ್ ಪೀಪಲ್ ವಾಂಟ್ ಆ್ಯಂಡ್ ಎಕ್ಸೆಪ್ಟ್ ಫಾರ್ ದ ಮನಿ ನಾಟ್ ಫಾರ್ ದ ಓನ್ ಪರ್ಪಸ್, ಇಟ್ ಈಸ್ ಫಾರ್ ದ ಸೊಸೈಟಿ ಪರ್ಪಸ್. ಇಲ್ಲಿ ಏನಾಗ್ತದೆ ಅಂದರೆ ಯಾವುದೇ ಒಂದು ಟ್ರೇಡ್ ಮೆನ್ನಸ್ ಆಗಿರ್ಬೋದು, ಬಿಸ್ನೆಸ್ ಮೆನ್ ಏನು ಮಾಡ್ತಾನೆ ಅಂದರೆ ಹಣವನ್ನು ತೊಗೊತಾ ಇದ್ದಾನಂದರೆ ಅವನು ಏನು ಮಾಡ್ತಾನೆ ಅಂದರೆ ಸಮ್ಟೈಮ್ಸ್ ಇಟ್ ಈಸ್ ಯೂಸ್ಡ್ ಫಾರ್ ದಿ ವೆಲ್ಫೇರ್ ಆಫ್ ದ ಸೊಸೈಟಿ ಪೀಪಲ್. ಸಮಾಜದ ಜನರ ಒಂದು ಯೋಗಕ್ಷೇಮಕ್ಕೂ ಕೂಡ ಏನು ಮಾಡ್ತಾನೆ ಅಂದರೆ ಹಣವನ್ನು ಏನು ಮಾಡ್ತಾನೆ ಅಂದರೆ ಯೂಟಿಲೈಸ್ ಮಾಡ್ಕೊತಿರ್ತಾನೆ. ಬೈ ಯೂಸಿಂಗ್ ಮನಿ ದೇ ಕೆನಾಟ್ ಗೆಟ್ ಎನಿ ಕೆಬಿಲಿಟಿ ಇನ್ ದಿ ಮಾರ್ಕೆಟ್. ಎಸ್, already I will discuss. If suppose you have money, you can go to market and purchasing the any commodity for any time. ಯಾವುದೇ ಸಮಯದಲ್ಲೂ ಕೂಡ ಏನು ಮಾಡೋದು ಅಂದರೆ ನೀವು ಆ ವಸ್ತುವನ್ನು ಕೊಂಡ್ಕೋಬಹುದು. ನಿಮ್ಮ ಕಡೆ ಹಣ ಇತ್ತಂದರೆ ಮಾರುಕಟ್ಟೆಗೆ ಹೋಗಿ ಏನು ಮಾಡ್ಬೋದು ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಏನು ಮಾಡೋದು ಅಂದರೆ ನೀವು ವಸ್ತುವನ್ನು ಕೊಂಡ್ಕೋಬಹುದು. ಎವ್ರಿ ಕಮೋಡಿಟಿ ಆ್ಯಂಡ್ ಸರ್ವಿಸ್ ಇಸ್ ಬಾಟ್ ಆ್ಯಂಡ್ ಸೋಲ್ಡ್ ಫಾರ್ ಮನಿ ಇನ್ ದಿ ಮಾರ್ಕೆಟ್. ಎವ್ರಿ ಕಮೋಡಿಟಿ ಹ್ಯಾಸ್ ಓನ್ ವ್ಯಾಲ್ಯೂ ಆರ್ ದಿ ಓನ್ ಪ್ರೈಸ್. ಪ್ರತಿಯೊಂದು ವಸ್ತುವು ಕೂಡ ಏನಾಗ್ತದೆ ಮಾರ್ಕೆಟ್ದಲ್ಲಿ ಏನಾಗ್ತದೆ ಅದರದೇ ಆದಂಥ ಬೆಲೆ ಇರ್ತದೆ, ಅದರದೇ ಆದಂಥ ಏನಾಗ್ತದೆ ಅಂದರೆ ಪ್ರೈಸ್ ಇರ್ತದೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಆಲ್ಸೋ ದಿ ಇಫ್ ಯು ಹ್ಯಾವ್ ಪ್ರೊಡ್ಯೂಸರ್ ಯು selling the goods in the market. Suppose you
ಕನ್ಸ್ಯೂಮರ್ ಯು ಬೈಯಿಂಗ್ ದಿ ಗೂಡ್ಸ್ ಇನ್ ದಿ ಮಾರ್ಕೆಟ್. ನೀವೇನಾದರೂ ಇಲ್ಲಿ ಉತ್ಪಾದಕರಾಗ್ತಾ ಇದ್ದೀರಾ, ಉತ್ಪಾದಕರು ಇದ್ದೀರಾ ಅಂದರೆ ಏನು ಮಾಡ್ತೀವಿ ಅಂದರೆ ವಸ್ತುಗಳನ್ನೇ ಏನು ಮಾಡೋದು ಅಂದರೆ ಮಾರಾಟ ಮಾಡಿ ಹಣವನ್ನು ಪಡಿತೀರಿ. ಸಪೋಸ್ ನೀವೇನಾದರೂ ಅನುಭೋಗಿದಾರರು ಇದ್ದೀರಾ ಅಂದರೆ ಇಲ್ಲಿ ವಸ್ತುಗಳನ್ನು ಏನು ಮಾಡೋದು ಅಂದರೆ ಹಣವನ್ನು ಕೊಟ್ಟು ಆ ವಸ್ತುಗಳನ್ನು ನೀವೇನಾದರೂ ಪಡ್ಕೋಬಹುದು. ಎವ್ರಿ ಕಮೋಡಿಟಿ ಆ್ಯಂಡ್ ಸರ್ವಿಸ್ ಬಾಟ್ ಆ್ಯಂಡ್ ಸೋಲ್ಡ್ ಫಾರ್ ಮನಿ ಇನ್ ದ ಮಾರ್ಕೆಟ್. ಯಾವುದೇ ಒಂದು ವಸ್ತುವನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ, ಕೊಂಡ್ಕೊತೀವಿ ಅಂತ ಏನಾಗ್ತದೆ ಅಂದರೆ ಅದು ಎರಡು ಒಂದು ರೀತಿಯಾದಂಥ ಕಾರ್ಯಗಳು ನಡೀತಾ ಇರೋದೇನಾಗ್ತಲ್ಲ ಹಣದಿಂದ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ಆ್ಯಂಡ್ ಮನಿ ಆ್ಯಕ್ಟ್ ಆಸ್ ಅ ಕಾಮನ್ ಮೀನ್ಸ್ ಆಫ್ ದ ಎಕ್ಸ್ಚೇಂಜ್. ಮನಿ ನಥಿಂಗ್ ಬಟ್ ದಿ ಎಕ್ಸ್ಚೇಂಜರ್. ಇಲ್ಲಿ ಹಣ ಅನ್ನೋದು ಏನಾಗ್ತದೆ ಅಂದರೆ ಬದಲಾವಣೆಗಾರ ಅಂತ ಕರಿತೀವಿ. ಈ ಸಪೋಸ್ ಯು ಹ್ಯಾವ್ ಮನಿ ಯು ಬೈಯಿಂಗ್ ದಿ ಗುಡ್, ಸಪೋಸ್ ಯು ಹ್ಯಾವ್ ಗೂಡ್ಸ್ ಯು ಸೇಲ್ ದಿ ಮಾರ್ಕೆಟ್ ಆ್ಯಂಡ್ ಗೆಟ್ ದಿ ಮನಿ. ಇಲ್ಲಿ ಏನಾಗ್ತದೆ ಅಂದರೆ ನಿಮ್ಮ ಕಡೆ ಹಣ ಇದೆ ಅಂತಂದರೆ ನೀವು ವಸ್ತುವನ್ನು ಕೊಂಡ್ಕೊತಾ ಇದ್ದೀರಿ, ನಿಮ್ಮ ಕಡೆ ವಸ್ತು ಇದೆ ಅಂದರೆ ನೀವು ಏನು ಮಾಡ್ತೀವಿ ಅಂದರೆ ಆ ವಸ್ತುವನ್ನು ಮಾರಿ ಏನು ಮಾಡ್ತೀವಿ ಅಂದರೆ ಹಣವನ್ನು ಪಡ್ಕೊತಾ ಇರ್ತೀರಿ. This is a function money has overcome one of the major defects of the barter system. If you have already studied what are the defects of the barter system, one of the defects, the want of the double coincidence of wants. Because in the barter system, both person demands are the very different. They cannot be exchanged for the goods. ಅಲ್ಲಿ ಏನಾಗ್ತದೆ ಅಂದರೆ ಸಾಟಿ ಪದ್ಧತಿಯಲ್ಲಿ ಇಬ್ಬರು ವ್ಯಕ್ತಿಗಳ ಒಂದು ಬೇಡಿಕೆಯ ವಸ್ತುಗಳು ಏನಾಗ್ತದೆ ಬೇರೆ ಬೇರೆ ಆಗೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲಿ ಈಸಿಯಾಗಿ ವಸ್ತುಗಳನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನಾಗ್ತದೆ ಅಂದರೆ ಈ ಬಾರ್ಟರ್ ಸಿಸ್ಟಮ್ ಡಿಫೆಕ್ಟ್ಸ್ ಸಾಲ್ವಿಂಗ್ ಇನ್ ದಿ ಮನಿ ಸಿಸ್ಟಮ್. ಇಲ್ಲಿ ಹಣ ಬಂದದಕ್ಕಾಗಿ ಏನಾಗ್ತದೆ ಅಂದರೆ ಹಣವು ಕೂಡ ಇಲ್ಲಿ ಮಾಧ್ಯಮವಾಗಿ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇರೋದ್ರೆ ಏನಾಗ್ತಂದರೆ ಬಾರ್ಟರ್ ಸಿಸ್ಟಮ್ನಲ್ಲಿರುವಂಥ ಒಂದು ದೋಷಗಳನ್ನು ಕೂಡ ಏನಾಗ್ತದೆ ಇದು ನಿವಾರಣೆಯನ್ನು ಮಾಡ್ತಾ ಇದೆ. ನೌ ದೇರ್ ಈಸ್ ಅ ನೋ ನೀಡ್ ಫಾರ್ ದಿ ಡಬಲ್ ಕೋಇನ್ಸಿಡೆಂಟ್ ಆಫ್ ವಾಂಟ್ಸ್. ಎಸ್, ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ಪ್ರೆಸೆಂಟ್ ಡೇ ಇಫ್ ಅ ಪರ್ಸನ್ ಡಿಮಾಂಡ್ ಈಸ್ ಡಿಫ್ರೆಂಟ್, if suppose person demand is different, he go to market and want to demand good and fulfill his needs or the wants or his demand. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಆಟೋಮೆಟಿಕ್ಲಿ ಏನಾಗಿದೆ ಅಂದರೆ ಇಲ್ಲಿ ತನಗೆ ಯಾವುದು ವಸ್ತುಗಳ ಬೇಡಿಕೆಯ ವಸ್ತು, ತನಗೆ ಯಾವುದು ವಸ್ತುಗಳು ಬೇಕಲ್ಲ ಅದನ್ನು ಹೋಗಿ ಈಸಿಯಾಗಿ ಏನು ಮಾಡೋದು ಅಂದರೆ ಮಾರುಕಟ್ಟೆಗೆ ಹೋಗಿ ಏನು ಮಾಡ್ಬೋದು ಅವನ್ನ ಹಣವನ್ನು ಪಡ್ಕೋಬಹುದು. ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಮೊದಲಾದರೆ ಏನಾಗ್ತದೆ ಸಾಟಿ ಪದ್ಧತಿಯಲ್ಲಿ ಹೊಂದಾಣಿಕೆ ಅಭಾವ ಪ್ರಾರಂಭ ಆಗ್ತಿತ್ತು. ಯಾಕಂದರೆ ಅಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳೋದು ಮತ್ತು ಒಬ್ಬ ವ್ಯಕ್ತಿಯ ಬೇಡಿಕೆ ಮತ್ತು ಇನ್ನೊಬ್ಬ ವ್ಯಕ್ತಿಯ ಬೇಡಿಕೆಯನ್ನು ವಿಭಿನ್ನವಾಗಿರೋದ್ರಿಂದ ಆ ಟೈಮ್ದಲ್ಲಿ ಏನಾಗ್ತಿತ್ತು ಅಂದರೆ ಅಲ್ಲಿ ಇಬ್ಬರ ನಡುವೆ ಏನಾಗ್ತಿತ್ತು ಅಂದರೆ ತೊಂದರೆ ಆಗ್ತಿತ್ತು. ಬಟ್ ನೌ ಡೇಸ್ ವಿ ಆರ್ ಇನ್ವೆನ್ಷನ್ ದ ಮನಿ ಆಟೋಮೆಟಿಕ್ಲಿ ವಿಚ್ ಟೈಪ್ ಆಫ್ ಗುಡ್ ವಿ ವಾಂಟ್ ಡೈರೆಕ್ಟ್ಲಿ ಗೋ ಟು ಮಾರ್ಕೆಟ್ ಆ್ಯಂಡ್ ದಿ ಪರ್ಚೇಸಿಂಗ್. ಯಾವ ಒಂದು ವಸ್ತುಗಳನ್ನ ನಾವು ಡಿಮಾಂಡ್ ಮಾಡ್ತಾ ಇದ್ದೇವೆ, ಯಾವ ವಸ್ತುವನ್ನು ನಾವು ಬಯಸ್ತಾ ಇದ್ದೇವೆ, ಆ ವಸ್ತುವನ್ನು ಮಾರುಕಟ್ಟೆಗೆ ಹೋಗಿ ಏನು ಮಾಡೋದು ನಾವು ತಗೋಬಹುದು. ಆ್ಯಂಡ್ ಎನಿ ಕಮೋಡಿಟಿ ಆಫ್ ಪರ್ಸನ್ ಎಸ್ ಕ್ಯಾನ್ ಬಿ ಎಕ್ಸ್ಚೇಂಜ್ ಫಾರ್ ದ ಮನಿ. ಎಸ್, ಈಸಿಲಿ ಕ್ಯಾನ್ ಎಕ್ಸ್ಚೇಂಜ್ ದಿ ಗೂಡ್ಸ್ ಇನ್ ದಿ ಮಾರ್ಕೆಟ್. ಇಲ್ಲಿ ಏನಾಗ್ತದೆ ಈಸಿಯಾಗಿ ಏನು ಮಾಡೋದು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಏನು ಮಾರ್ಕೆಟ್ಗೆ ಹೋಗಿ ಏನು ಮಾಡ್ಬೋದು ಅಂದರೆ ಹಣವನ್ನು ಕೊಟ್ಟು ಏನು ಮಾಡ್ಬೋದು ಅಂದರೆ ಆ ಒಂದು ವಸ್ತುಗಳನ್ನು ಬದಲಾಯಿಸ್ಬೋದು. ದ್ಯಾಟ್ಸ್ ವೈ ಮನಿ ಈಸ್ ದಿ ಮೀಡಿಯಮ್ ಆಫ್ ದಿ ಎಕ್ಸ್ಚೇಂಜ್ ಬಿಟ್ವೀನ್ ದಿ ಗೂಡ್ಸ್ ಆ್ಯಂಡ್ ದಿ ಎಕ್ನಾಮಿ. ಇಲ್ಲಿ ಏನಾಗಿದೆ ಹಣವು ಕೂಡ ಏನಾಗ್ತದೆ ಅಂದರೆ ವಿನಿಮಯ ಸಾಧನವಾಗಿ ಏನು ಮಾಡ್ತದೆ ಕೆಲಸವನ್ನು ಮಾಡ್ತಾ ಇದೆ. ಆರ್ಥಿಕತೆ ಮತ್ತು ಮಾನವರ ನಡುವೆ ಏನು ಮಾಡ್ತಾಯಿದೆ ಒಂದು ಅವಿನಾಭಾವ ಸಂಬಂಧವನ್ನು ಏರ್ಪಡಿಸ್ತಾ ಇದೆ. ದ್ಯಾಟ್ಸ್ ವೈ ಮನಿ ಈಸ್ ದಿ ಮೀಡಿಯಮ್ ಆಫ್ ದಿ ಎಕ್ಸ್ಚೇಂಜ್. ಆಟೋಮೆಟಿಕ್ಲಿ ಈಸಿ ಟು ಸ್ಟಾರ್ಟ್ ದಿ ಇಂಡಸ್ಟ್ರೀಸ್ ಆರ್ ಈಸಿ ಟು ಪರ್ಸನ್ ಗೋ ಟು ಮಾರ್ಕೆಟ್ ಆ್ಯಂಡ್ ಬೈಯಿಂಗ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದ ಮಾರ್ಕೆಟ್. ನೆಕ್ಸ್ಟ್ ಫಂಕ್ಷನ್ ಸ್ಟ್ಯಾಂಡರ್ಡ್ ಆಫ್ ವ್ಯಾಲ್ಯೂ. ಹಣವು ಮೌಲ್ಯದ ಸಾಮಾನ್ಯ ಮಾಪನವಾಗಿದೆ. Another important and one of the major functions of the money, standard of the value. Is that it serves as a standard of the value. Yes, money is the decided the value of the commodity and also the standard of the value of the commodity. ಆ ವಸ್ತುವಿನ ಒಂದು ಮೌಲ್ಯವನ್ನು, ಹಣವು ಆ ಒಂದು ವಸ್ತುವಿನ ಮೌಲ್ಯವನ್ನು ಅಳೆಯುವಂಥ ಮಾಪನ ಆಗಿದೆ. ಇಫ್ ಸಪೋಸ್ ದ
ವ್ಯಾಲ್ಯೂ ಆಫ್ ದ ಕಮೋಡಿಟಿ ಡಿಪೆಂಡ್ ಅಪಾನ್ ದ ಪ್ರೈಸ್ ಆಫ್ ದ ಕಮೋಡಿಟಿ. ಆ ವಸ್ತುವಿನ ಬೆಲೆ ಏನಾಗ್ತದೆ ಅಂದರೆ ಅದರ ಒಂದು ಬೆಲೆಯ ಮೇಲೆ ಏನಾಗ್ತದೆ ಅಂದರೆ ಅದರ ಒಂದು ವಸ್ತುವಿನ ಮೌಲ್ಯ ಕೂಡ ಏನಾಗ್ತದೆ ಡಿಸೈಡ್ ಆಗ್ತದೆ. ಇಟ್ ಈಸ್ ಯೂಸ್ಡ್ ಆಸ್ ಅ ಕಾಮನ್ ಮೇಜರ್ ಆಫ್ ವ್ಯಾಲ್ಯೂ. ಇಟ್ ಈಸ್ ಆಟೋಮೆಟಿಕ್ಲಿ we are decided the price for the commodity. That means if you give the price of the commodity is more, automatically goods value is more. ಇಲ್ಲಿ ಏನಾಗ್ತದೆ ಅಂದರೆ ಮಾರುಕಟ್ಟೆಯಲ್ಲಿ ಆ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ಕೊಡ್ತಾ ಇದ್ದೇವೆ ಅಂದರೆ ಆ ಒಂದು ಹೆಚ್ಚಿಗೆ ವಸ್ತುವಿನ ಮೌಲ್ಯವು ಕೂಡ ಏನಾಗ್ತದೆ ಹೆಚ್ಚಿಗೆ ಅಂತ ಅರ್ಥ ಆಗ್ತದೆ. ಬಟ್ ಇಟ್ ಈಸ್ ಇನ್ ಸಮ್ ಟೈಮ್ಸ್ ಇನ್ ದ ಎಕ್ಸೆಪ್ಷನಲ್ ಕೇಸಸ್ cannot be decided. The value of price is depend upon the value of money. ಆ ವಸ್ತುವಿನ ಒಂದು ಬೆಲೆಯ ಮೇಲೆ ಏನಾಗ್ತದೆ ಅಂದರೆ ಆ ವಸ್ತುವಿನ ಒಂದು ಮೌಲ್ಯವನ್ನು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಸಮ್ ಆಫ್ ದ ಟೈಮ್ಸ್ ಫಾರಿನ್ ಇನ್ವೆಸ್ಟರ್ಸ್ ಎಂಟರ್ ಟು ಅವರ್ ಮಾರ್ಕೆಟ್ ಆ್ಯಂಡ್ they are selling his goods in the very low prices, but that good are also having the more value. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ವಿದೇಶಿಗರು ನಮ್ಮ ದೇಶಕ್ಕೆ ಬಂದು ಏನು ಮಾಡ್ತಾರೆ ವಸ್ತುವನ್ನು ಮಾರಾಟ ಮಾಡ್ತಿರ್ತಾರೆ, ಆ ವಸ್ತುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿರ್ತಾರೆ. ಯಾಕಂದರೆ ಆ ವಸ್ತುಗೆ ದೇ ಆರ್ ಯೂಸಿಂಗ್ ದಿ ವೆರಿ ಲೋ ಕ್ವಾಲಿಟಿ raw materials or sometimes they are using the intermediate goods in the ಪ್ರೊಡಕ್ಷನ್ ಪ್ರೊಸೆಸ್. ಅವರು ಉತ್ಪಾದನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಮಧ್ಯಂತರ ಸರಕುಗಳನ್ನು ಕೂಡ ಏನು ಮಾಡ್ತಾರೆ ಉಪಯೋಗ ಮಾಡೋದ್ರೆ ಆ ಟೈಮ್ದಲ್ಲಿ ಏನಾಗ್ತದೆ ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ಆ ವಸ್ತುವಿನ ಮೌಲ್ಯವನ್ನು ಕೂಡ ಏನಾಗ್ತದೆ ಅಳ್ಳಲಿಕ್ಕೆ ಆಗೋದಿಲ್ಲ. ಮನಿ ಸರ್ವಿಸ್ ಆಸ್ ಅ ಯೂನಿಟ್ ಇನ್ ಟರ್ಮ್ಸ್ ಆಫ್ ವಿಚ್ ದ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೆಜರ್ಡ್ ಆ್ಯಂಡ್ ದಿ ಎಕ್ಸ್ಪ್ರೆಸ್. ಎಸ್ ಎಕ್ಸಾಕ್ಟ್ಲಿ, ವಿ ಆರ್ ವ್ಯಾಲ್ಯೂ ಆಫ್ ಗೂಡ್ಸ್ ಮೇಜರ್ ದಿ ಇನ್ ಟರ್ಮ್ಸ್ ಆಫ್ ದ ಮನಿ. ಇಲ್ಲಿ ಹಣದ ಒಂದು ಮೌಲ್ಯವನ್ನು ಇಲ್ಲಿ ಒಂದು ವಸ್ತುವಿನ ಮೌಲ್ಯವನ್ನು ಏನು ಮಾಡ್ತೀವಿ ಅಂದರೆ ನಾವು ಅದರ ಒಂದು ಬೆಲೆಯ ಮೇಲೆ ಏನು ಮಾಡ್ತಾರೆ ಡಿಸೈಡ್ ಮಾಡ್ತೀವಿ. ಮನಿ ಈಸ್ ದಿ ಒನ್ಲಿ ಒನ್ ಕಾಂಪೊನೆಂಟ್ ಮೆಜರ್ ದ ವ್ಯಾಲ್ಯೂ ಆಫ್ ದ ಗೂಡ್ಸ್. ಇಲ್ಲಿ ಏನಾಗ್ತದೆ ಅಂದರೆ ವಸ್ತುಗಳ ಬೆಲೆಗಳನ್ನು ಮಾಪನ ಮಾಡುವಂಥ ಏಕೈಕ ಸಾಧನವಾಗಿದೆ ಹಣ. ಸಿನ್ಸ್ ಎವ್ರಿ ಕಮೋಡಿಟಿ ಇಸ್ ಎಕ್ಸ್ಚೇಂಜ್ ಅಗೇನೆಸ್ಟ್ ದ ಮನಿ. ಇಲ್ಲಿ ಹಣದ ವಿರುದ್ಧವಾಗಿಯೂ ಕೂಡ ಏನು ಮಾಡೋದು ನಾವು ವಸ್ತುಗಳನ್ನು ಮಾರಾಟ ಮಾಡೋದು. ಸಮ್ ಟೈಮ್ಸ್ ಏನಾಗ್ತದೆ ಅಂದರೆ ಇಫ್ ಕನ್ಸ್ಯೂಮರ್ ಡಸ್ ನಾಟ್ ಸ್ಯಾಟಿಸ್ಫೈಡ್ commodity quality, that time automatically consumer decided to the exchange or giving that good to the market. ಸಮ್ಟೈಮ್ಸ್ ಏನಾಗ್ತದೆ ಅಂದರೆ ಸಪೋಸ್ ಈ ಪರ್ಸನ್ ಏನಾದರೂ ಒಂದು ಗೂಡ್ಸಿಂದ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ ಅಂದರೆ ಆ ವಸ್ತುಗಳನ್ನ ಕೊಟ್ಟು ಏನು ಮಾಡ್ತಾನೆ ಅಂದರೆ ಇನ್ನೊಂದು ವಸ್ತುವನ್ನು ತೊಗೊತಾನೆ ಅಥವಾ ಏನು ಮಾಡ್ತಿರ್ತಾನೆ ಅಂದರೆ ಅವನು ಹಣವನ್ನು ವಾಪಸ್ ಪಡ್ಕೋಬಹುದು. ದ ವ್ಯಾಲ್ಯೂಸ್ ಆಫ್ ದ ಆಲ್ ಕಮೋಡಿಟೀಸ್ ಆ್ಯಂಡ್ ಸರ್ವಿಸ್ ಆರ್ ಎಕ್ಸ್ಪೀರಿಯನ್ಸ್ ಓನ್ಲಿ ಇನ್ ಟರ್ಮ್ಸ್ ಆಫ್ ದ ಮನಿ. ಎಸ್ ಆಲ್ರೆಡಿ ಐ ವಿಲ್ ಸೆಟ್ ದ ವ್ಯಾಲ್ಯೂ ಆಫ್ ಆಲ್ ಕಮೋಡಿಟೀಸ್ ಮೇಜರ್ ಇನ್ ಟರ್ಮ್ಸ್ ಆಫ್ ದ ಮನಿ. ಎಲ್ಲ ಹಣದ ಒಂದು ಮೌಲ್ಯದ ಆಧಾರಿತದ ಮೇಲೆ ಏನಾಗ್ತದೆ ಅಂದರೆ ವಸ್ತುಗಳ ಮೌಲ್ಯವನ್ನು ನಾವೇನು ಮಾಡ್ತೀವಿ ಅಳಿತಾ ಇದ್ದೇವೆ. ಅಂಡರ್ ದ ಬಾರ್ಟರ್ ಸಿಸ್ಟಮ್ ಇಟ್ ವಾಸ್ ಡಿಫಿಕಲ್ಟ್ ಟು ಡಿಟರ್ಮೈನ್. ಎಸ್ ಎಕ್ಸಾಕ್ಟ್ಲಿ, ಇನ್ ದಿ ಬಾರ್ಟರ್ ಸಿಸ್ಟಮ್ ಕೆನಾಟ್ ಬಿ measure the value of goods because that time only exchange for the goods, not invention the money. ಸಾಟಿ ಪದ್ಧತಿಯಲ್ಲಿ ಏನಾಗ್ತಾ ಇತ್ತು ಅಂದರೆ ನಾವು ಯಾವುದೇ ರೀತಿಯಾದಂಥ ವಸ್ತುಗಳನ್ನು ಏನು ಮಾಡ್ತಿರಲಿಲ್ಲ ಅಂದರೆ ಆ ಟೈಮ್ನಲ್ಲಿ ನಾವು ವಸ್ತುಗಳ ಮೌಲ್ಯವನ್ನು ಏನು ಮಾಡ್ತೀವಿ ಅಳತೆ ಮಾಡ್ತಿರಲಿಲ್ಲ. ಯಾಕಂದರೆ ಆ ಟೈಮ್ದಲ್ಲಿ ನಾವು ಹಣವನ್ನಾಗಲಿ ಅಥವಾ ಹಣದ ರೂಪದಲ್ಲಿರುವಂಥ ಇನ್ನೊಂದು ಯಾವುದೇ ರೀತಿಯಂಥ ವಸ್ತುಗಳನ್ನು ನಾವು ಇಲ್ಲಿ ಏನು ಮಾಡ್ತಿರಲಿಲ್ಲ ಅಂದರೆ ಇನ್ವೆಸ್ಟ್ ಮಾಡಿರಲಿಲ್ಲ. ಅದಕ್ಕಾಗಿ ಆ ಟೈಮ್ದಲ್ಲಿ ಏನಾಗ್ತಿತ್ತು ಅಂದರೆ ಇಫ್ ದ ವ್ಯಾಲ್ಯೂ ಆಫ್ ಕಮೋಡಿಟಿ ಡಿಸೈಡೆಡ್ ವೆರಿ ಡಿಫಿಕಲ್ಟಿ ಇನ್ ದಿ ಬಾರ್ಟರ್ ಸಿಸ್ಟಮ್. ಸಾಟಿ ಪದ್ಧತಿಯಲ್ಲಿ ಏನಾಗಿದೆ ಅಂದರೆ ಆ ಹಣದ ಮೌಲ್ಯವನ್ನು ಅಥವಾ ವಸ್ತುಗಳ ಮೌಲ್ಯವನ್ನು ಡಿಸೈಡ್ ಮಾಡಲಿಕ್ಕೆ ಭಾಳ ಡಿಫಿಕಲ್ಟ್ ಆಗಿತ್ತು. It was difficult to determine the rate of exchange between the different commodities as there was no single common commodity in terms of which all values were measured. Nowadays we also even single commodities value also easily measure in terms of the money. ಪ್ರೆಸೆಂಟ್ ಡೇಸ್ ಏನಾಗ್ತಾ ಇದೆ ಅಂದರೆ ವರ್ತಮಾನ ಕಾಲದಲ್ಲಿ ನಾವು ಏನು ಮಾಡ್ತೀವಿ ವಸ್ತುಗಳ ಬೆಲೆಗಳನ್ನು ಇವನ್ ಸಣ್ಣ ವಸ್ತುಗಳನ್ನು ಅಥವಾ ಒಂದು ವಸ್ತುಗಳ ಮೌಲ್ಯವನ್ನು ಕೂಡ ಏನು ಮಾಡೋದು ಈಸಿಯಾಗಿ ನಾವು ಡಿಸೈಡ್ ಮಾಡೋದು. ಸಪೋಸ್ ಯು ವಾಂಟ್ ಟು ಗೋ ಟು ಮಾರ್ಕೆಟ್ ಆ್ಯಂಡ್ ಪರ್ಚೇಸಿಂಗ್ ದಿ ಎನಿ ಕಮೋಡಿಟಿ ಫಾರ್ ದ 10 rupees ಈಸ್ measured the
ವ್ಯಾಲ್ಯೂ ಆಫ್ ದ ಕಮೋಡಿಟಿ. ಆ ಒಂದು 10 ರೂಪಾಯಿ ನೀವು ಕೊಟ್ಟಿದ್ದೀರಿ ಅಂದರೆ ಆ ವಸ್ತುವಿನ 10 ರೂಪಾಯಿದಷ್ಟು ಮೌಲ್ಯದಷ್ಟು ನಿಮಗೆ ಏನು ಮಾಡಿ ತೃಪ್ತಿಯನ್ನು ಕೊಡ್ತಾ ಇರಬೇಕು. ಅಂದಾಗ ಏನಾಗ್ತದೆ ಅಂದರೆ ಆ ವಸ್ತುವಿನ ಮೌಲ್ಯವು ಕೂಡ ಏನಾಗ್ತದೆ ಈಸಿಯಾಗಿ ಡಿಸೈಡ್ ಆಗ್ತದೆ. ಬಟ್ ವಿತ್ ದ ಡಿಸ್ಕವರಿ ಆಫ್ ಮನಿ ದಿಸ್ ಡಿಫಿಕಲ್ಟಿ ಹ್ಯಾಸ್ ಬಿನ್ ಓವರ್ಕಮ್. ಇಲ್ಲಿ ಯಾವಾಗ ಒಂದು ಹಣವನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಇನ್ವೆಸ್ಟ್ ಮಾಡಿದ್ದೀವಿ, ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ವ್ಯಾಲ್ಯೂ ಆಫ್ ದ ಕಮೋಡಿಟಿ ಈಸಿಲಿ ಡಿಸೈಡೆಡ್ ಆ್ಯಂಡ್ ದಿ ರಿಸಾಲ್ವ್ ದಿ ಬಾರ್ಟರ್ ಸಿಸ್ಟಮ್. ಇಲ್ಲಿ ಸಾಟಿ ಪದ್ಧತಿಯನ್ನು ಏನು ಮಾಡೋದು ತೆಗೆದೋಗಿದ್ದು ನಾವು ಏನು ಮಾಡಿದ್ರೆ ಹಣದ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡ್ವಿ. ಅವಾಗ ಏನಾಗ್ತಂದರೆ ಯಾವುದೇ ರೀತಿಯಾದಂಥ ಡಿಫಿಕಲ್ಟೀಸನ್ನು ನಾವೇನು ಮಾಡೋದು ಫೇಸ್ ಮಾಡಲಿಲ್ಲ. ಮನಿ ಹ್ಯಾಸ್ ಜಸ್ಟ್ ಕಮ್ ಟು ಸರ್ವ್ ಆ್ಯಸ್ ಅ ಕಾಮನ್ ಯೂನಿಟ್ ಆಫ್ ದ ಅಕೌಂಟ್. ಎಸ್, ಮನಿ ಇಟ್ ಈಸ್ ದಿ ಆ್ಯನ್ ಯೂನಿಟ್ ಆಫ್ ಅಕೌಂಟ್. ಇಲ್ಲಿ ಏನಾಗಿದೆ ಅಂದರೆ ಹಣ ಅನ್ನೋದು ಏನಾಗ್ತದೆ ಅಂದರೆ ಈಸಿಯಾಗಿ ನಮಗೇನಾಗ್ತದೆ ಅಂದರೆ ಅವೈಲೇಬಲ್ ಆಗ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಟೈಮ್ದಲ್ಲೂ ಕೂಡ ಏನಾಗ್ತದೆ ಅಂದರೆ ನಾವು ಈಸಿಲಿ ಗೋ ಟು ಮಾರ್ಕೆಟ್ ಆ್ಯಂಡ್ buying the any goods and services. These two primary functions of money are closely related to the each other. Yes, medium of the exchange and the standard of the value are the very close related. If suppose money act as a medium of exchange, automatically money decided the standard of the value of the commodity. ಇಲ್ಲಿ ಹಣವು ಕೂಡ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅದು ಆ ಒಂದು ವಸ್ತುವಿನ ಒಂದು ಮೌಲ್ಯವನ್ನು ನಿರ್ಧರಿಸೋಕ್ಕೆ ಏನಾಗ್ತದೆ ಈ ಸರಳವಾಗಿ ಸಹಾಯಕವಾಗ್ತದೆ. ಇಲ್ಲಿ ಸಪೋಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇಸ್ ಅ ವೆರಿ ಡಿಫರೆಂಟ್ ಆ್ಯಂಡ್ ದಿ ಸ್ಟ್ಯಾಂಡರ್ಡ್ ಆಫ್ ವ್ಯಾಲ್ಯೂ ಇಸ್ ಡಿಟರ್ಮೈನ್ ಇನ್ ದ ವೇರಿಯಸ್ ಫಾರ್ಮ್. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟು ಮೇಜರ್ ದ ವ್ಯಾಲ್ಯೂ ಆಫ್ ದಿ ಕಮೋಡಿಟೀಸ್. ಇಲ್ಲಿ ನಮಗೇನಾಗ್ತದೆ ಅಂದರೆ ಹಣ ಅಲ್ಲದೆ ಇನ್ನೊಂದು ಬೇರೆ ಯಾವುದೇ ರೀತಿಯಾದಂಥದ್ದು ಒಂದು ವಸ್ತು ಹಣದ ಒಂದು ರೂಪದಲ್ಲಿ ಇರುವಂಥದ್ದೇ ಅದು ವಿನಿಮಯ ಸಾಧನವಾಗಿ ಕೆಲಸ ಮಾಡ್ತದೆ. ಇನ್ನೊಂದು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸು ಅದು ವಸ್ತುವಿನ ಮೌಲ್ಯವನ್ನು ನಿರ್ಧಾರ ಮಾಡ್ತದೆ. ಆ ಟೈಮ್ದಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಮೌಲ್ಯವನ್ನು ಡಿಸೈಡ್ ಮಾಡಬೇಕಾಗಿರ್ಬೋದು ಅಥವಾ ವಿನಿಮಯ ಸಾಧನದಲ್ಲಿ ಕೂಡ ಏನಿಲ್ಲ ಅಲ್ಲಷ್ಟು ಏನಾಗ್ತದೆ ಬಹಳಷ್ಟು ತೊಂದರೆಗಳು ಏನಾಗ್ತಿದ್ದು ಸ್ಟಾರ್ಟ್ ಆಗ್ತಿದ್ದು. ದೇ ಆರ್ ಪರ್ಫಾರ್ಮ್ ದಿ ಸೈಮಲ್ಟೇನಿಯಸ್ ಎಟ್ ದ same point of the time. As if suppose in the market medium of exchange as well as the standard of value are performed simultaneous. If going to market and buying the goods, which is the medium of exchange? Money is the medium of exchange between the sellers and the buyers. Sellers want his income in the form of the money and consumer fulfill his needs buying the goods. Automatically it is the decided the standard of the value of the commodity. If suppose consumer want to 60 rupees of the commodity, that 60 rupees commodity, that price set to the ವ್ಯಾಲ್ಯೂ ಆಫ್ ದ ಕಮೋಡಿಟಿ. ಅದು ಆಟೋಮೆಟಿಕ್ಲಿ ಏನಾಗ್ತಂದರೆ ಆ ವಸ್ತುವಿನ ಒಂದು ಮೌಲ್ಯವನ್ನು ಡಿಸೈಡನ್ನು ಮಾಡ್ತದೆ. And expressed in terms of the money cannot act as the medium of exchange. Sometimes money cannot be act as a medium of exchange. In time of the black money market, money cannot be exchange market because in the barter system cannot be invention the money market. Automatically money is not work as the medium of exchange. ಸಮ್ಟೈಮ್ಸ್ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಏನಾಗ್ತಾರೆ ಹಣವು ಕೂಡ ವಿನಿಮಯ ಸಾಧನವಾಗಿ ಕೆಲಸ ಮಾಡಲ್ಲ. ಯಾಕಂದರೆ ದ್ಯಾಟ್ ಟೈಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯೂಸಿಂಗ್ ದಿ ನೆಗೋಟೇಬಲ್ ಇನ್ಸ್ಟ್ರೂಮೆಂಟ್ ಲೈಕ್ ದ ಚೆಕ್ಸ್, ಡ್ರಾಫ್ಟ್ಸ್, ಟ್ರೆಜರಿ ಬಿಲ್ಸ್, ಶೇರ್ಸ್, ಬಾಂಡ್ಸ್ ಎಕ್ಸೆಟ್ರಾ. ಆ ಟೈಮ್ನಲ್ಲಿ ಏನು ಮಾಡ್ತದೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತದೆ ಅಂದರೆ ಚೆಕ್ ಕೊಡೋದ್ರ ಮುಖಾಂತರ ಏನು ಮಾಡೋದು ಗೂಡ್ಸನ್ನು ಏನು ಮಾಡೋದು ಪರ್ಚೇಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಏನು ಮಾಡ್ಬೋದು ಅಂದರೆ ಆ ಟೈಮ್ದಲ್ಲಿ ಏನು ಮಾಡ್ತದೆ ಅಂದರೆ ಯಾವುದೋ ರೀತಿಯಾದಂತಹ ಒಂದು ಟ್ರೆಜರಿ ಬಿಲ್ಸನ್ನು ಪರ್ಚೇಸ್ ಮಾಡೋದ್ರ ಮುಖಾಂತರ ಏನು ಮಾಡ್ತದೆ ಅಂದರೆ ಅದು ಹಣವನ್ನು ಕೊಡ್ತಾ ಇರ್ತದೆ. ಆ್ಯಂಡ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ದಿ ಸ್ಟ್ಯಾಂಡರ್ಡ್ ಆಫ್ ವ್ಯಾಲ್ಯೂ ಆರ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ. ವಿದೌಟ್ ಪ್ರೈಮರಿ ಫಂಕ್ಷನ್ ಕೆನಾಟ್ ಮನಿ ಆ್ಯಕ್ಟ್ ಆ್ಯಸ್ ದ ಮೀಡಿಯೇಟರ್ ಆಫ್ ಸೆಲ್ಲರ್ ಆ್ಯಂಡ್ ದಿ ಕನ್ಸ್ಯೂಮರ್. ಎಸ್, ಇಲ್ಲಿ ಹಣ ಅನ್ನೋದು ಏನಾಗ್ತದೆ ಅಂದರೆ ಮಾರಾಟಗಾರರಾಗಿರ್ಬೋದು ಅನುಭೋಗಿದಾರರ ನಡುವೆ ಏನಾಗ್ತದೆ ಅಂದರೆ
ಮಧ್ಯವರ್ತಿಯಾಗಿ ಕೆಲಸ ಮಾಡ್ತದೆ. ಬಟ್ ಇಲ್ಲೇನಾಗ್ತದೆ, ಸಮ್ಟೈಮ್ಸ್ ಏನಾಗ್ತದೆ ಅಂದರೆ ಇದು ಮಧ್ಯವರ್ತಿಯಾಗಿ ಕೆಲಸ ಮಾಡೋದ್ರಿಂದ ಏನಾಗ್ತದೆ, ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ಹಣವು ಕೂಡ ಏನಾಗ್ತದೆ ಈಸಿಯಾಗಿ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಚಲಾವಣೆ. ಇಟ್ ಈಸ್ ಈಸಿಲಿ ಸರ್ಕ್ಯುಲೇಷನ್ ಇನ್ ದ ಎಕನಾಮಿ. ಮನಿ ಇಟ್ ಈಸ್ ಈಸಿಲಿ ಸರ್ಕ್ಯುಲೇಷನ್ ಆಫ್ ಎಕನಾಮಿ ಅಕಾರ್ಡಿಂಗ್ ಟು ದ ಲೀಗಲ್ ಪರ್ಮಿಷನ್ ಆಫ್ ದ ಗೌರ್ಮೆಂಟ್. ಸರ್ಕಾರದ ಒಂದು ಕಾನೂನುಬದ್ಧಾತ್ಮಕ ಮತ್ತು ನಿರ್ದೇಶನದಂತೆ ಏನು ಮಾಡ್ತಾರೆ, ಹಣವು ಕೂಡ ಇಲ್ಲಿ ಏನಾಗ್ತದೆ ಅಂದರೆ ಈಸಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಷ್ಟೇ ಅಲ್ಲದೆ ಇದು ಒಂದು ಹಣದ ಒಂದು ಇಟ್ ಈಸ್ ಆ್ಯಕ್ಟ್ ಆಸ್ ದ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಆಲ್ಸೋ ದ ವ್ಯಾಲ್ಯೂ ಆಫ್ ದ ಕಮ್ಯುನಿಟೀಸ್ ಡಿಪೆಂಡ್ ಅಪಾನ್ ದ ಸ್ಟ್ಯಾಂಡರ್ಡ್ ಆಫ್ ದ ವ್ಯಾಲ್ಯೂ ಆಫ್ ದ ಮನಿ. ಬೋತ್ ಆರ್ ದ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದಿ ಮನಿ. ಥ್ಯಾಂಕ್ ಯು.